ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್ ಕೆ ಗಾಂಧಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ನಮ್ಮ ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ ನಾವು ಶಿಲ್ಪಾ ಶ್ರೀನಿವಾಸ್ ಮತ್ತು ಮುಗಿಲ ಮಲ್ಲಿಗೆ ಅಂತ ಒಂದೆರಡು ಚಿತ್ರಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಶಿಲ್ಪಾ ಶ್ರೀನಿವಾಸ್ ಅತಿ ಶೀಘ್ರದಲ್ಲೇ ಮೋಸ್ಟ್ಲಿ ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಮಾಡೋಕ್ಕೆ ಎಲ್ಲ ಏರ್ಪಾಟುಗಳು ಮಾಡ್ಕೊಂಡಿದ್ವಿ. ಸೆನ್ಸಾರ್ಗೆ ಅಪ್ಲೈ ಮಾಡಿದ್ವಿ. ಸೆನ್ಸಾರ್ ಸರ್ಟಿಫಿಕೇಟ್ ಹೊರಗೆ ಬಂದ ತಕ್ಷಣ ರಿಲೀಸ್ ಡೇಟನ್ನು ಸಮೇತ ಅನೌನ್ಸ್ ಮಾಡ್ತಾ ಇದ್ವಿ. ಇನ್ನು ಮುಗಿಲ ಮಲ್ಲಿಗೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಸ್ನೇಹಾಲಯಂ ಅಂದ ತಕ್ಷಣ ಏನು ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದು ಇಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿ ಪ್ರತಿಫಲ ಸಿಗುತ್ತೆ. ಈ ಇಂಡಸ್ಟ್ರಿಯಲ್ಲಿ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ, ರಿಟರ್ನ್ ಹೊರಟು ಬಿಡೋಣ ಅಂತೇಳಿ ಹೊರಟುಬಿಟ್ಟು ಮದುವೆ ಮಾಡಿಕೊಂಡು ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಕೊರಗಿರುತ್ತೆ. ಅರೆ, ನಾನು ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾಗಿತ್ತು, ಎಲ್ಲೋ ಒಂದು ಹೆಸರು ಗಳಿಸಬೇಕಾಗಿತ್ತು ಅನ್ನೋ ಒಂದು ಫೀಲಿಂಗ್ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅಂಥವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಒಂದು ಸ್ಟೇಜ್, ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡೋಂಥದ್ದೇ ಸ್ನೇಹಾಲಯ. ಒಂದು ಸಿನಿಮಾ ಮಾಡಬೇಕಂದ್ರೆ ಮಿನಿಮಮ್ ಅಂದರೆ ಸಿನಿಮಾ ಮಾಡಬೇಕಂದ್ರೆ ಕೋಟಿಗಟ್ಟಲೆ ದುಡ್ಡು ಬೇಕಾಗುತ್ತೆ. ಆದರೆ 20 ಲಕ್ಷದಲ್ಲೂ ಮಾಡ್ಬೋದು, 30 ಲಕ್ಷದಲ್ಲೂ ಮಾಡ್ಬೋದು, 15 ಲಕ್ಷದಲ್ಲೂ ಸಿನಿಮಾ ಮಾಡ್ಬೋದು. ಇವಾಗ ನಾವು ಶಿಲ್ಪಾ ಶ್ರೀನಿವಾಸ್ ಸಿನಿಮಾ ಮಾಡಿದ್ದು ಕೇವಲ 15ರಿಂದ 20 ಲಕ್ಷದ ಒಳಗಡೆ. ಹಾಗಾಗಿ ಒಂದು 20 ಜನ ಒಗ್ಗೂಡಿ 1 ಲಕ್ಷ ರೂಪಾಯಿಯನ್ನು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು. ಅವಾಗ ಯಾರಿಗೂ ಭಾರ ಅನಿಸೋದಿಲ್ಲ. ಒಬ್ಬ ವ್ಯಕ್ತಿಯೇ 20 ಲಕ್ಷ ಆಗಬೇಕು ಅಂದಾಗ ಕಷ್ಟ ಆಗುತ್ತೆ. ಆದರೆ ಸಿನಿಮಾ ಆಸಕ್ತರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಫೀಲ್ ಇರೋವಂಥವರು 20 ಜನ ಒಗ್ಗೂಡಿ 1 ಲಕ್ಷ ರೂಪಾಯಿಯನ್ನು ಹಾಕ್ಕೊಂಡಾಗ 20 ಲಕ್ಷದಲ್ಲಿ ಈಸಿಯಾಗಿ ನಾವು ಸಿನಿಮಾ ಮಾಡಿ ಮುಗಿಸ್ಬೋದು. ಆ 20 ಜನರು ಕಲಾವಿದರಾಗಿ, ತಂತ್ರಜ್ಞರಾಗಿ ಇದರಲ್ಲಿ ಕೆಲಸ ಕಲಿಬೋದು, ಕೆಲಸ ಮಾಡ್ಬೋದು, ಹೆಸರು ಬರುತ್ತೆ, ದುಡ್ಡು ಬರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಲಾಸ್ ಆಗೋದು ಯಾವಾಗ ಅಂತಂದರೆ, ನೀವು ಕೋಟಿಗಟ್ಟಲೆ ಹಾಕಿ ಸಿನಿಮಾ ಮಾಡಿದಾಗ ಬರುವ ಸೋರ್ಸಸ್, ದಾರಿಗಳು ಕೆಲವೇ ಇರುತ್ತೆ. ಈಗ ನಾವೊಂದು 15-20 ಲಕ್ಷದ ಸಿನಿಮಾ ಮಾಡಿದ್ದೀವಿ. ಒಂದು ಆಡಿಯೋ, ಡಬ್ಬಿಂಗು, TV ರೈಟ್ಸು, OTT ಇಂಥವುಗಳಲ್ಲಿ ಸಿಗುತ್ತೆ ನಮಗೆ. ಆ ಹೋಪ್ ಇದೆ. ಈಗಾಗಲೇ ಡಬ್ಬಿಂಗ್ಗೆ 2,50,000 ರೂಪಾಯಿಗೆ ಡಬ್ಬಿಂಗ್ ರೈಟ್ಸ್ ಕೇಳ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಏನು ಹೇಳಿದ್ದೇನಪ್ಪ ಅಂದರೆ, ಚಿಕ್ಕ ಬಜೆಟಲ್ಲಿ ನಾವು ಮಾಡುವಂಥದ್ದು ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ. ಹೊಸಬರು, ಇಂಡಸ್ಟ್ರಿ ಬಗ್ಗೆ ಆಸಕ್ತಿ ಇರೋರು ಎಲ್ಲರೂ ಸೇರಿಕೊಂಡು ಎಲ್ಲರೂ ತಮ್ಮ ಕೈಲಾದಷ್ಟು ಒಂದು ಬಂಡವಾಳವನ್ನು ಹೂಡಿಕೆ ಮಾಡಿಕೊಂಡು ಮಾಡುವಂಥ ಸಿನಿಮಾ. ಈಗ ನೆಕ್ಸ್ಟು ಶಿಲ್ಪಾ ಶ್ರೀನಿವಾಸ್ ನಂತರ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಚಿತ್ರವನ್ನು ನಾವು ಮಾಡಬೇಕು ಅಂತ ಎಲ್ಲ ಏರ್ಪಾಟುಗಳು ಮಾಡ್ಕೊಳ್ತಾ ಇದ್ವಿ. ಈಗಾಗಲೇ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಸುಮಾರು ಒಂದು 33 ಮಂದಿ ಕಲಾವಿದರು ಈ ಚಿತ್ರಕ್ಕೆ ಬೇಕಾಗ್ತಾರೆ. ಚಿತ್ರದ ಕಥೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ತುಂಬ ಅದ್ಭುತವಾಗಿದೆ. ಹೀರೋ, ಹೀರೋಯಿನ್ನು, ಹೀರೋ ಫ್ರೆಂಡ್ಸು, ವಿಲನ್ನು, ಮಾಂತ್ರಿಕ, ಪೊಲೀಸ್ ಆಫೀಸರ್ಸ್, ಈ ರೀತಿ ಬಹಳಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ. ಸುಮಾರು ಒಂದು 40,000 ರೂಪಾಯಿ ಒಬ್ಬೊಬ್ಬರು ಒಂದು ಹೂಡಿಕೆ ಮಾಡಿಕೊಂಡ್ರೆ ಈ ಚಿತ್ರವನ್ನು ಈಸಿಯಾಗಿ ಮಾಡ್ಬೋದು. ಸರ್, ನಾವು 40,000 ಹಾಕ್ತೀವಿ, ನಮಗೆ ರಿಟರ್ನ್ ಹೇಗೆ, ನಮ್ಗೆ ಅದರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಹೌದು, ನೀವು 40,000 ಇನ್ವೆಸ್ಟ್ಮೆಂಟ್ ಮಾಡ್ತೀರ. ಮೊದಲು ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಒಂದು ಶ್ಯೂರಿಟಿ, ಒಂದು ಅಗ್ರಿಮೆಂಟನ್ನು ನಾವು ಕೊಡ್ತೀವಿ. ಈ ರೀತಿ ಇವರು ನನಗೆ 44,000 ರೂಪಾಯಿ ಈ ಚಿತ್ರದ ನಿರ್ಮಾಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಲಿ, ಫೈಲ್ಯೂರ್ ಆಗಲಿ, ಅದು ನೆಕ್ಸ್ಟ್. ಬಟ್ ಇವರು ಹಾಕಿರೋ 40,000ವನ್ನು ಇವರಿಗೆ ರಿಟರ್ನ್ ನಾವು ಕೊಡ್ತೀವಿ ಅಂತೇಳಿ ನಾನು 100 ರೂಪೀಸ್ ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡಿಕೊಡ್ತೀನಿ. ನೀವು ಓನ್ಲಿ ಡಿಪಾಸಿಟ್ ಮಾಡಿದ ರೀತಿಯಲ್ಲಿ ಅಷ್ಟೇ. ಇದು ಒಂದು 4 ಮಂತ್ಸ್ ನಂದಲ್ಲ ಅಂತೇಳಿ ನೀವು 40,000ವನ್ನು ಡಿಪಾಸಿಟ್ ಮಾಡಿರ್ತೀರ ಸ್ನೇಹಾಲಯಂ ಕ್ರಿಯೇಷನ್ಸ್. ಎರಡನೇದಾಗಿ, ಈ ಚಿತ್ರದಲ್ಲಿ ನಿಮ್ಮ ಹೈಟು, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಗ್ಲಾಮರ್, ನಿಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಈ ಚಿತ್ರದಲ್ಲಿ ನಿಮಗೆ ಆದಂಥ, ನಿಮಗೆ ಸೂಟಬಲ್ ಆದಂಥ ಒಂದು ಪಾತ್ರವನ್ನು ಸಮೇತ ನೀಡಲಾಗುತ್ತೆ.
ಮೂರನೇದಾಗಿ ನೀವೇನಾದರೂ ನಿರ್ದೇಶನ ಕಲಿಬೇಕು ಅಂತ ಆಸಕ್ತಿ ಇದೆ, ಎಲ್ಲೋ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಸಾವಿರಾರು ಗಟ್ಟಲೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಅದೇ 40,000 ರೂಪಾಯಿ ಇಲ್ಲಿ ಡಿಪಾಸಿಟ್ ಮಾಡಿ. ನೀವು ಡಿಪಾಸಿಟ್ ಮಾಡಿದ ಅಮೌಂಟ್ ನಿಮ್ಗೆ ರಿಟರ್ನ್ ಇರುತ್ತೆ. ಕೆಲಸ ಕಲೀರಿ. ಚಿತ್ರೀಕರಣದ ಸಮಯದಲ್ಲಿ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ. ಡೈರೆಕ್ಟಾಗಿ ಶೂಟಿಂಗಲ್ಲಿ ಪಾಲ್ಕೊಂಡು ನೀವು ಕಲಿಬೋದು. ಆನಂತರ ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರು, ಸಹ ನಿರ್ಮಾಪಕರು ಅಂತ ನಿಮ್ಮ ಹೆಸರು ಇರುತ್ತೆ. ನೀವೇನು ಪಾತ್ರಧಾರಿಯಾಗಿ ಮಾಡಿದರೆ ಆ ಪಾತ್ರದ ಆರ್ಟಿಸ್ಟ್ ಲಿಸ್ಟ್ನಲ್ಲೂ ನಿಮ್ಮ ಹೆಸರು ಇರುತ್ತೆ. ಟೆಕ್ನಿಷಿಯನ್ಸ್ ಆಗಿ ನೀವು ವರ್ಕ್ ಮಾಡಿದರೆ ಅದು ನಿಮ್ಮ ಹೆಸರು ಇರುತ್ತೆ. ಕೊನೆಯದಾಗಿ ನೀವು ಹಾಕಿರೋ ಅಮೌಂಟನ್ನು ಸಿನಿಮಾ ಬಿಡುಗಡೆ ದಿನ ನಿಮಗೆ ರಿಟರ್ನೂ ಇರುತ್ತೆ. ನೆಕ್ಸ್ಟ್ ಏನಾದರೂ ಭಗವಂತನ ದಯೆಯಿಂದ ಸಿನಿಮಾ ಸಕ್ಸಸ್ ಆಗಿ ಲಾಭ ಬಂದಲ್ಲಿ ನೀವು ಹಾಕಿರೋ ಶೇರಕ್ಕೆ ತಕ್ಕಂತೆ ನಿಮಗೆ ಲಾಭವನ್ನು ಸಮೇತ ಹಂಚಿಕೊಳ್ಳಾಗುತ್ತೆ. ಇಷ್ಟೆಲ್ಲ ಯಾವ ಕಂಪನಿಯೂ ಸಮೇತ ನಿಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅವಕಾಶನೂ ಕೊಟ್ಟು ನಿಮ್ಮ ಅಮೌಂಟನ್ನು ನೀವು ಡಿಪಾಸಿಟ್ ಮಾಡಿದ ಅಮೌಂಟನ್ನು ನಿಮ್ಗೆ ರಿಟರ್ನೂ ಕೊಟ್ಟು ಯಾರೂ ಮಾಡೋದಿಲ್ಲ. ಅಂಥದ್ದು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ನಿಮಗೆ ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ ಅವಕಾಶ ಬೇಕು ಅಂದಲ್ಲಿ, ಸ್ನೇಹಾಲಯಂ ಕ್ರಿಯೇಷನ್ಸ್ ಮೇಲೆ ನಿಮ್ಗೆ ಹೋಪ್ ಇದ್ದಲ್ಲಿ, ಇನ್ನೂ ಹೆಚ್ಚಿನದಾಗಿ ಏನಾದರೂ ತಿಳ್ಕೋಬೇಕು ಅಂದಲ್ಲಿ ನಮಗೆ ಕರೆ ಮಾಡಿ ಮಾತಾಡಿ, ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ. ನಾವೆಲ್ಲರೂ ಒಟ್ಟುಗೂಡಿ ಸಿನಿಮಾ ಮಾಡೋಣ. ನಿಮ್ಮ ಕನಸುಗಳನ್ನು ನೀವು ನೆರವೇರಿಸ್ಕೊಳ್ತೀವಿ ಅಂತ ಹೇಳ್ತಾ, ನಿಮ್ಮ ಆರ್ ಕೆ ಗಾಂಧಿ. ನಮಸ್ಕಾರ.